ಕೊಟ್ರ ಅಲ್ಲೋ ಮಗನ ನಾ ನಾಯಾರಾಗ್ಲಿ ದನಾರಾಗ್ಲಿ ಮನುಷ್ಯರಾಗ್ಲಿ ಏನಾರ ಆಗುವ ಹೇಳ ಗಡ್ಗಿ ಹೊಡಿತಾನತ್ತ ಬಂದ ಏನ್ ಮಗನ ಮಾಡತ್ತಿಲ್ ಕರೆ ಹೇಳ ಮಾತಾಡ ರಾಜ ಇದೇ ಈಗ ನನಗ ಕೈ ಕೊಟ್ಟು ಹಾಳು ಅಯ್ಯೋ ಮಗನ ಗುಯ್ಯ ಅವ ಕೈ ಕೈ ಹಾಕಾಕ್ ಬಂದಿನ ಈಗ ಅದಕ್ಕೆಲ್ಲ ನಾ ರೆಡಿ ಅದನು ಮಗನ ಕೇಳಿ ನಿನಗೆ ಬೇಕಂತ ಹೇಳ ಜೋಡಿ ಪಾ ನನ್ನ ಬೆನ್ನ ಹತ್ತಿ ಕೊಡಿಸ್ತೇನೆ ನಿನಗೆ ನಾಟಕ ಟೇಜಿ ಅಂತ ಗೋಡಿ ನನಗೆಲ್ಲ ಗೊತ್ತೈತಿ ನಡಿ ನಡಿ ಮಗನ ನಾನೆಲ್ಲ ಅದಕ್ಕೆಲ್ಲ ಸೆಟಪ್ ಪಟಪ್ ಮಾಡೇನಿ ಗೌಡ್ರೆ ಚಾ ಕುಡಿಸ್ತೀರಿ ಇಲ್ಲವ ಪರಶುರಾಮ್ ವೀರ ಪರಶುರಾಮ್ ನಾನೇ ವೀರ ಪರಶುರಾಮನೆಂದು ನನ್ನೊಂದಿಗೆ ವೈರತ್ವ ಸಾಧಿಸುತ್ತಾ ಹೊರಟುವೆಯಲ್ಲ ಬಡಜೋಗಿ ಪರಶುರಾಮ ನನ್ನ ರಕ್ತದ ಸಂಬಂಧದ ಆಸ್ತಿಯಲ್ಲಿ ನೀವು ಅಣ್ಣ ತಮ್ಮಂದರು ಸೇರಿ ಕೈ ಹಾಕಿ ಈ ಕೇಸವನ್ನು ಮುಂದುವರಿಸುತ್ತದೆ ಅಂದಾಗ ನನ್ನ ಹಣದ ರಾಶಿವಾದರೂ ಚಿಂತೆ ಇಲ್ಲ ನನ್ನ ವಕೀಲ್ ತ್ಯಾಗರಾಜನಿಂದ ದಕ್ಕಿಸಿಕೊಳ್ಳದೆ ನಾನು ಬಿಡಲಾರೆ ಇದೇ ನನ್ನ ಬಲವಾದ ಛಲ ಲಕ್ಷ್ಮೀಪತಿ ಹೇ ಮಗನ ಲಕ್ಷ್ಮೀಪತಿ ನನ್ನ ತಂದೆ ಭೋಗರಾಜನಲ್ಲಿದ್ದ ಹೆಸರದ ಆಸ್ತಿಯನ್ನು ನನ್ನ ಅಣ್ಣನ ಹೆಸರು ಕಡಿಮೆ ಮಾಡಿಸಿ ಎಲ್ಲ ಆಸ್ತಿ ಫೈಲ್ ರೆಡಿ ಮಾಡಿದೀಯಾ ಮಾಡಿಟ್ಟ ಒಂದು ವಾರ ಆತ್ರಿ ಅದನ್ನ ಅವನ ಮಗ ಶಿವರಾಜನ ಸುಳುವೇನಾದರೂ ಇದೆಯಾ ನೀವು ಎಂದ ಆ ಮಗನ ಮನೆ ಬಿಟ್ಟು ಹಾಕಿರ್ಯ ಆ ಮಗ ಊರಾಗ ಜಾತ್ರೆ ಐತ್ರಂದ್ರು ಬಂದಿಲ್ರಿ ಹಿಂದಿನಂತೆ ಮುಂದೆ ಎಂದಾದರೂ ಆ ಹಂದಿ ಕಾಣಿಸಿಕೊಂಡರೆ ಅವನನ್ನು ಕೊಂದು ಅವನ ರಕ್ತವನ್ನು ಸಿಂಧೂರ ತಿಲಕವಾಗಿ ಹಚ್ಚಿಬಿಡು ಸಿಂಧೂರ ತಿಲಕ ಏಕದಲ್ಲಿ ಮಂದೂರವಾದ ನಮ್ಮ ಬಾಂಧವಕ್ಕೆ ಬೆರೆಸಿರುವ ಅವರೆಲ್ಲ ಹೇಳಿ ಶಿವರಾಜವನ್ನು ತೆಗೆದು ಅವರ ಮನೆಗೆ ಅವರು ಗೋಲು ಆಗಿರುವ ಆ ರಾಮನ ಮನೆಗೆ ಶಬ್ಬಾಷ್ ರಣತುಂಗ ಶಬ್ಬಾಷ್ ನನ್ನ ಬಲಗೈಯ ಬಂಟ ರಣತುಂಗನೆಂದರೆ ನೀನೇ ಎಂದಿನಿಂದ ಬರೇ ನೀನು ರಣತುಂಗನಲ್ಲ ಆ ರಣದ ಜಯವೀರ ನನ್ನ ಹೃದಯಕ್ಕೆ ಜೀವಾಗಿ ಆ ಜೀವಿಗೆ ಕಣ್ಣಾಗಿ ಕಣ್ಣಿಗೆ ಕನ್ನಡಕವಾಗಿ ನೀ ನಡೆದರೆ ಇಡೀ ಕರ್ನಾಟಕಕ್ಕೆ ಹುಲಿಯಾಗಿ ನಾನು ಬಾಳುವೆ ಈ ಮಾತವನ್ನು ಪೂರ್ಣಗೊಳಿಸಿ
ಸಂತೋಷ, ಪರಮ ಸಂತೋಷ. ರಣತುಂಗ, ನೀನು ನನ್ನ ಅಂಗರಕ್ಷಕನಲ್ಲ, ಆ ಸಿಂಗಾರದ ಪುತ್ತಲ ರತ್ನ. ನಮಸ್ಕಾರ ಶ್ರೀಮಂತರೇ, ನಮಸ್ಕಾರ. ವೆಲ್ಕಮ್ ಮಿಸ್ಟರ್ ತ್ಯಾಗರಾಜ್, ವೆಲ್ಕಮ್. ಪ್ಲೀಸ್ ಕುಳಿತುಕೊಳ್ಳಿ. ಇರಲಿ. ಮೊನ್ನೆ ನೀವು ಫೋನಿನಲ್ಲಿ ತಿಳಿಸಿದ ಪ್ರಕಾರ ಎಲ್ಲ ಕಾಗದ ಪತ್ರ ರೆಡಿ ಮಾಡಿದ್ದೀರಾ? ಎಲ್ಲ ರೆಡಿ ಇದೆ. ಲಕ್ಷ್ಮೀಪತಿ ಕಾಗದ ಜೊತೆಗೆ ವಕೀಲರ ಪಿ ಅಂತ ಅಡ್ವಾನ್ಸ್ ಆಗಿ 5,000 ಹಣವನ್ನು ಅವರಿಗೆ ಕೊಟ್ಟಿಬಿಡಿ. ನಮ್ಮ ಅಪ್ಪನ ಗಂಟೆಯನ್ನು ಹೋಗುದೈತ್ರಿ, ಶಬ್ದ ಕೊಡ್ತಾನೆ ನೋಡ್ರಿ. ವಕೀಲ್ ಸಾಹೇಬ್ರ ಈ ಕಡೆ ಬರ್ರಿ. ಇನ್ನು ಮುಂದಿನ ಕೆಲಸ ನಂದು. ಲಕ್ಷ್ಮೀಪತಿ ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಕಣ್ಣೆದುರುಗಡೆ ಆಗಬೇಕು ಆ ಶಿವರಾಜ ಭಿಕ್ಷಾಧಿಪತಿ. ಅವನ ಬಲಗೈಯಾಗಿ ದಿಕ್ಕಿನಿಂದ ಕುಕ್ಕದೆ ವಾದಿಸುತ್ತಿದ್ದನಲ್ಲ, ಆ ಪರಿಷ ಈಗ ಎಲ್ಲಿ? ಅವ್ರಿ ಕೈಲಾಸದ ತುದಿ ಹಂಚಿನಾಗದಾನ್ರಿ, ಕೈಲಾಸದ ತುದಿ ಹಂಚಿನಾಗ. ಬೇಡ ಸಾಹುಕಾರ, ನಾಯಿ ಅಂತೆ ಒದರ್ಯಾಡಬೇಡ. ನೆನೆದವರ ಮನದಲ್ಲಿರುವ ಔತ್ತರಿಕಿಸಿದ ಪುರುಷನೇ ಈ ಪರಶುರಾಮ. ಮುಚ್ಚಲೇ ಹುಟ್ಟ ಸಾಹುಕಾರ, ನಿನ್ನೊಂದಿಗೆ ಹೊತ್ತೆ ವಾದಿಸಿಕೊಳ್ಳಕ್ಕೆ ನಾಯಿ ನಿನ್ನ ಮನೆ ಕೂಳಿಗೆ ಬಿದ್ದಾಳಲ್ಲ. ನನ್ನ ನಿನ್ನಂತೆ ಉದ್ದಟತನದಿಂದಲೇ ಮಾತನಾಡಿದೆ. ಅವಳನ್ನು ಎದೆಗೆ ಗುಂಡು ಹಾಕಿ ಕೊಂದು ಬಿಡ್ತಿದ್ದೆ. ಅದೇ ನೀ ಮಾಡುತ್ತಿರುವ ಚಂಡ ಕೆಲಸ. ಇಂಥ ಬಂಡ ನನ್ನ ಮಕ್ಕಳ ಗುಂಪನ್ನು ಕಟ್ಟಿಕೊಂಡು ಕಂಡವರ ಆಸ್ತಿಗೆ ಕೈ ಹಾಕಿ ಅವರ ಔಷ ನಿರ್ವಶ ಮಾಡುವುದೇ ನಿನ್ನ ಹೇಳಿತನದ ಕೆಲಸ. ಪರಶುರಾಮ, ಯಾರೊಂದಿಗೆ ಈ ಮಾತನ್ನು ಹೇಳುತ್ತೇನೆ ಅನ್ನೋದು ಚೆನ್ನಾಗಿ ಜ್ಞಾಪಿಸಿಕೊಂಡು ಮಾತನಾಡು. ನನಗೆ ಗೊತ್ತಿದೆ ಮತ್ತೊಬ್ಬರ ಆಸ್ತಿ ಎತ್ತಿ ಹಾಕೋ ಕಟ್ಟಿ ಜೊತೆ ಮಾತಾಡ್ತನ್ನೋದು. ಇದು ಎಲ್ಲ ವಾಲಿರಾಜ್ ತ್ಯಾಗರಾಜ್ ನಾನೇ ಅಂದು. ಈ ಸರ್ಕಾರಿಯನ್ನು ಕೈಯಲ್ಲಿ ಎತ್ತಿಕೊಂಡು ನಿನ್ನಲ್ಲಿ ಆಟವನ್ನು ನಡೆಸಿ ಆ ನಿನ್ನ ಅಣ್ಣನ ಮಗ ಶಿವರಾಜನ ಆಸ್ತಿ ನುಂಗೋದು ಸರಿಯಲ್ಲ. ಸೋಮನೆ ಅವರ ಪಾಲ ಅವರಿಗೆ ಕೊಟ್ಟು ಬಿಡು. ಇಲ್ಲದಿದ್ದರೆ ಇದಕ್ಕಾಗಿ ನಿನ್ನ ಹಣ ಬೀಳಬೇಕು ಅಂದು, ಇಲ್ಲ ನನ್ನ ಹಣ ಬೀಳಬೇಕು ಅಂದು ನಮ್ಮ ಅಮ್ಮನ ತಮ್ಮರ ವಿಷಯದಲ್ಲಿ ಭಾಗವಹಿಸಿ ಮಾತನಾಡಲು ಬಂದಿರುವ ನೀನೇನು ನನ್ನ ರಕ್ತಕ್ಕೆ ಹುಟ್ಟಿದವನಲ್ಲ. ಮರ್ಯಾದೆಯಿಂದ ಇಲ್ಲಿಂದ ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನ ಎದೆಗೆ ಗುಂಡಿಟ್ಟು ಕೊಂದು ಬಿಡ್ತಿದ್ದೆ. ಏ ವಾಲಿರಾಜ್, ನನ್ನ ಎದೆಗೆ ಗುಂಡು ಹಾಕಿಕೊಂಡು ಇನ್ನು ಹುಟ್ಟಿಲ್ಲ ಈ ಭೂಮಿ ಮೇಲೆ. ಹಾಗೇನಾದರೂ ಅವನ ಆಸ್ತಿ ಕೊಡಲಿಗೆ ಮಟ್ಟಕ್ಕೆ ಹೋದರೆ ಇದೇ ಕಂಪಗರ ಕಟ್ಟಿ ಈ ಸನಾತನದ ಗಂಡ ಕೊಡಲಿಯಿಂದ ನಿನ್ನ ಎದೆ ಗುಂಡಿಗೆ ಹೊರಗು ಬರ ಬಿಸಿ ರಕ್ತದಲ್ಲಿ ಸ್ನಾನ ಮಾಡಿ ಈ ನೋಮದ ಬಡವರನ್ನು ಮಾತನಾಡಲು ಅವಕಾಶ ಕೊಟ್ಟರೆ ಹತ್ತು ಮೀರಿ ಮಾತನಾಡ್ತಿರುವಲ್ಲ ಚಾಂಡಲ. ಸತ್ಯವಾದ ಮಾತಿಗೆ ನಿಮ್ಮ ದಂಡೆ ಅರ್ಥ ಹಾಕಲೇ ಅವರ ಅಪ್ಪನ ಕೂಡ ಹೀಗೆ ಮಾತಾಡ್ತಾನೆ. ಒಂದ ರಕ್ತದಲ್ಲಿ ಹಂಚಿಕೊಂಡ ಬಂದ ಅವರ ಅಣ್ಣ ನಮಗ ಶಿವರಾಜನ ಆಸ್ತಿ ಇಲ್ಲ ಅಂದರೆ ಯಾರು ಕೇಳುತ್ತಾರೆ? ಅವನು ಕೇಳಲು ಕೋರ್ಟಿದೆ, ಕಚೇರಿದೆ. ನಾನಲ್ಲ, ನಿನ್ನ ಮೈಯಲ್ಲಿ ಏನಿದೆ ಅಂತ ನನ್ನ ಜೊತೆ ಚಡ್ಡಿ ಹಾಕಿ ನಿಂತರೆ ಆ ನಿನ್ನ ಎಣ್ಣೆಯನ್ನು ತನ್ನಗ ಮಡಿಸಿ ಕಣ್ಣು ಕಳೆದುಕೊಂಡು ಕುರುಡನಾಗುವೆ. ಹುಷಾರ್. ಹುಲಿ ನಾನು ಎಂದು ಇಲ್ಲಿ ಗರ್ಜಿಸಿದರೆ ಬೆಟ್ಟ ಎಂದು ಅಲೆಗಾರಲಾರದು.
ಶಕ್ತಿನೂ ಇದೆ, ನಿನ್ನಂತ ಯುಕ್ತಿನೂ ಇದೆ. ಹಾಗಂತ ಏನಾರೇ ಲೇ 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 ತಮ್ಮ, ಅಚ್ಚ ಕನ್ನಡದಾಗ ಹೇಳ್ರು ನೀ ತಿಳ್ಕೋಲ್ಲ ಅಂದ್ರ ನಮ್ಮ ಹುಲಿ ಕೈಯಾಗ ಕಡಿಸ್ಕೊಂಡು ಹುಚ್ಚ ಹಾಕಿವು ತಿಳ್ಕೋರು. ಮೊತ್ತ ಬಾಯಿನರ ರಾಕ್ಷಸರೇ, ನೀವೆಂತ ಹುಲಿ ಅಂತ ಹಾರಾಡಿದರು. ಆ ಹುಲಿಗಳ ಹಲ್ಲಕ್ಕೆ ಕಂಡು ನಾನಿದ್ದೀನಿ. ಮಿಸ್ಟರ್ ವಾಣಿರಾಜ್, ನೀನು ನ್ಯಾಯವಂತ ಮನೆತನ ರಕ್ತಕ್ಕೆ ಹುಟ್ಟಿ ನ್ಯಾಯ ನೆಲಸಮ ಮಾಡಿ ಅನ್ಯಾಯ ನನ್ನ ಉಸಿರಿ ಅಂದು ದಶವಿಸಿ ಮಾತನಾಡು ನಿನ್ನ ಬಾಯಿಗೆ ಬರೀ ಎಳೆದು ನಿನ್ನಿಂದ ಲಂಚ ಸ್ವೀಕರಿಸಿ ಕೆಲಸರಂತೆ ಬಗಲುವ ಆ ಒಬ್ಬ ಪೇಪರ್ ಅಧಿಕಾರಿಗಳನ್ನ ಮಚ್ಚದಿಂದ ಮಾತನಾಡಿಸಿ ನೊಂದ ಬಡವರನ್ನ ಉಸಿರನ್ನು ಹಸುಮುಖಿ ಮಾಡದಿದ್ದರೆ ನಾನು ಪರಶುರಾಮನೇ ಅಲ್ಲ. ಮಿಸ್ಟರ್ ವಾದಿರಾಜ್, ಇದನ್ನ ತಿಳಿದುಕೊಳ್ಳಕ್ಕೆ ನಿನಗೊಂದು ವಾರ ಟೈಮ್ ಕೊಡ್ತೇನೆ. ಸರಿಯಾಗಿ ತಿದ್ದುಕ ಬರ್ತೇನೆ. ರಣತುಂಗ ಎಷ್ಟು ಸೊಕ್ಕಿನಿಂದ ಪುಟಿದು ಹಾರಾಡಿ ಹೋಯಿತು ಈ ಬೇಟೆ. ಬೇಟೆ ಆಟ ಆಡಲು ಅವಕಾಶ ನನಗೂ ಕೊಟ್ಟು ಬಿಡಿದ್ದೇನೆ. ಇದು ಆಕಾಶದಲ್ಲಿ ಹಾರಿ ಹೋದರು ಗಿಡಗನಾಗಿ ಬರುತ್ತಾನೆ. ಪಾತ್ರದಲ್ಲಿ ಅಡಿಗೆ ಕುಳಿತಂದ್ರೆ ಸ್ವಲ್ಪವಾಗಿ ಸೋತಿ ತಗೊಂಬರುತ್ತಾನೆ. ಹಾಗಾದರೆ ಎತ್ತರ ತುದರೆ ಹಾರಿ ಹೋದರೆ ಇವನ ಕತ್ತವನ್ನು ತೆಗೆದು ನಿಮ್ಮ ಪಾದ ಮೇಲೆ ಎತ್ತಿದರೆ ನನ್ನ ಹೆಸರು ರೌಡಿ ರಣತುಂಗನೇ ಅಲ್ಲ. ಲೇ 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 ತಮ್ಮ, ಒಮ್ಮಿಂದ ಒಮ್ಮೆ ಕ್ವಾನಾಕ್ ಓದ್ಬಿಟ್ರ ನಮ್ಮ ಹಠ ತೀರ್ದಂಗ ಆಗೋದಿಲ್ರು. ನನ್ನ ಮಾತು ಕೇಳ್ರ, ಅದ ನಮ್ಮ ಕೈಯಾಗ ನರಳಿ ಸಾಯ್ಬೇಕ. ಹಾಗಾದ್ರೆ ಹಾಕ್ರಿ ಅದಕ್ಕೊಂದು ಪ್ಲಾನ್. ಇಂಥ ಪ್ಲಾನ್ ಹಾಕಂತ ನಾದನ್ರಿ ಈ ವರ್ಷ ಹದವಾಗಿ ತುಂಬಿರುವ ಅವನು ಜ್ವಾಳದ ಗೂಡ ಫುಲ್ ನೇಟ್ ಐತ್ರ ನಮ್ಮ ಊರಾಗನ. ಆ ಗೂಡಿಗೆ ಸಿಗರೇಟ್ ಸೇದ್ ಒಂದು ಬೆಂಕಿ ಒಗದು ಬಿಡೋಣ್ರಿ, ಅಷ್ಟರ್ಲ ಕೆಲಸ. ಅಂದಾಗೆ ಬೀಳುತ್ತಾನೆ ನಮ್ಮ ಅಡಿಯ ಉಡಿಯಾಗಿ. ರಣತುಂಗ ಬೇಗ ಊರಲೇ ನಿನ್ನ ರಣ ಕಾಳೆಯನ್ನು. ಜೋಳದ ಗೂಡಿಗೆ ಏಕದನಿ, ಜೋಳದ ಗೂಡಿಗೆ ಒಂದಿಗೆ ಜೋಡಿ ಹಕ್ಕಿ ನಾನು ಆಗಿ ತಮ್ಮನನ್ನು ಕೋನಂತೆ ಬೆಳೆಸಿರುವ ಆ ರಾಮ ಸೀತನನ್ನು ಎಲ್ಲದರಲ್ಲಿ ಹಾಕಿಕೊಂಡು ಸುತ್ತ 24 ಹಳ್ಳಿಗೆಲ್ಲ ನೀನೇ ದೊಡ್ಡದರೆ ನಾನಾಗಿ ಮೇರ್ಸದಿದ್ದರೆ ನನ್ನ ಹೆಸರು ರೌಡಿ ರಣತುಂಗನೇ ಅಲ್ಲ.
ವಾದಿರಾಜ್, ನೀನು ನನಗೆ 5,000 ಕೊಟ್ಟದ್ದು ಸಂಸ್ಕಾರದ ಕೊಟ್ಟದ್ದು ಶಿವರಾಜನ ಆಸ್ತಿ ಗೆಲ್ಲೋದಕ್ಕಾಗಲ್ಲ, ನನ್ನಿಂದ ನಿನ್ನ ಸರ್ವಸ್ತ ನಾಶ ಮಾಡಿಕೊಳ್ಳೋದಕ್ಕಾಗಿ. ವಾದಿರಾಜ್, ಈ ಕಾಳಿಂಗ ಸರ್ಪ ಕಣ್ಣಿಟ್ಟು ಕೈ ಹಾಕಿ ತಂದ್ರೆ ಅದನ್ನ ಪೂರ್ತಿಯಾಗಿ ಕಚ್ಚದೆ ಬಿಡಲಾರೆ. ಬಿಚ್ಚು ಮನಸ್ಸಿಡದೆ ಅಚ್ಚರದ ನಾವಿನ ಸ್ವಚ್ಛರ ಮಗನಾಗಿ ಎಳ್ಳಿನ ಮಾತು ಆಚರಿಸಿದ್ರೆ ನನ್ನ ಹೃದಯಕ್ಕೆ ಕಿಚ್ಚುಡು ಅಂದೆ. ನನ್ನ ಕರಿ ಕೊಡುಗೆ ಬೆಂಕಿಯನ್ನು ಒತ್ತರಿಸಲು ಅದರ ಸೇಡಿಗಾಗಿ ಸ್ವಚ್ಛವಾಗಿ ನಾನಿನ ಮಗಳ ಶೀಲಕ್ಕೆ ಕೆಚ್ಚದ ವೀರನ ಮಗಳನ್ನು ಸ್ವಚ್ಛವಾಗಿ ಹಾರಾಡುವ ಹಕ್ಕಿಯನ್ನು ಧಿಕ್ಕರಿಸಿಕೊಂಡು ನನ್ನ ಶ್ರೀಮಂತ ಶಿವಕುಮಾರ್ ನಾನಾಗದಿದ್ದರೆ ನನ್ನ ಹೆಸರು ತ್ಯಾಗರಾಜನೇ ಅಲ್ಲ. ತಲೆಬಾಗಿ ನಿಂತ್ರೆ ಬೌದ್ಧ, ತಲೆ ಎತ್ತಿ ನಿಂತ್ರೆ ಯೋದ್ಧ. ಎಲ್ಲದಕ್ಕೂ ಸಿದ್ಧ. ಬಲವೇ ನನ್ನ ಬಂದ, ನಾನು ಕನ್ನಡದ ಕಂದ.